ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಪ್ರಣಾಮಗಳು ಮತ್ತು 2026 ಹೊಸ ವರ್ಷದ ಹೃತ್ಪೂರ್ವಕ ಶುಭಾಶಯಗಳು. ಈಶ್ವರನಿಗೆ ಧನ್ಯವಾದ ಹೇಳುವ ದಿನ. ಎಷ್ಟೋ ಜನ 2026ನೇ ಕ್ಯಾಲೆಂಡರ್ ನೋಡ್ಲಾರ್ದೆ ಹೋಗ್ಬಿಟ್ಟಿರ್ತಾರೆ. 25ನೇ ಇಸ್ವಿಯಾಗ 26ನೇ ಇಸ್ವಿಯಾಗ ನಮ್ಮನ್ನೆಲ್ಲ ಬದುಕಿಸಿ ಅಲ್ಲಿಂದ ಇಲ್ಲಿ ತನಕ ಸುರಕ್ಷಿತವಾಗಿ ನಮ್ಮನ್ನು ಕಾಪಾಡಿದಂಥ ಈಶ್ವರನಿಗೆ ಒಂದು ಧನ್ಯವಾದ ಹೇಳಿ, ಶಿವನ ಒಂದು ವ್ಯಾಪಾರ, ಶಿವಶಕ್ತಿಯರ ಆಸೀನ, ಮತ್ತೆ ದೇವತೆಗಳ, ಋಷಿಗಳ, ಮುನಿಗಳ ಸೇವೆ ಎಲ್ಲ ವರ್ಣನ ಮಾಡ್ತಾ ಇದ್ದಾರೆ. ಈ ಒಂದು 3ನೇ ಪರಿಚ್ಛೇದದೊಳಗೆ ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರವಚನ ಪ್ರಭೆ 1 ವಿದ್ಯಾವಾಚಸ್ಪತಿ ಶ್ರೀ 1008 ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಈ ಗ್ರಂಥದ ಪೈಕಿ 4 ಪರಿಚ್ಛೇದಗಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಯಾಕೆಂದರೆ ನಾವು ಇಲ್ಲಿ ಚಿಂತನಕ್ಕೆ ಆಯ್ಕೆ ಮಾಡಿಕೊಂಡಂಥ ಗ್ರಂಥ ಜ್ಞಾನ ಯೋಗಾಶ್ರಮದ ಬಿಜಾಪುರದ ಸಿದ್ದೇಶ್ವರ ಸ್ವಾಮೀಜಿ ವಿರಚಿತ ಸಿದ್ಧಾಂತ ಶಿಖಾಮಣಿ ಗ್ರಂಥ. ಅದರಲ್ಲಿ ಈ ಚಾರಿತ್ರ್ಯ ಭಾಗವನ್ನು ಕೈಬಿಟ್ಟು ನೇರವಾಗಿ 5ನೇ ಪರಿಚ್ಛೇದವನ್ನು ಅವರು ವಿಶ್ಲೇಷಣೆ ಮಾಡಿದ್ದಕ್ಕೆ ಹಿಂದಿನ 4 ಪರಿಚ್ಛೇದಗಳಲ್ಲಿ ಏನದ ಅಂತ ತಿಳ್ಕೊಳ್ಳೋದಕ್ಕೆ ಇದನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಎಲ್ಲ ನಿನ್ನೆ ತನಕ ಶಿವಶಕ್ತಿಯರ ವರ್ಣನ ಮಾಡಿ, ಅವರ ಒಡ್ಡೋಲಗದ ವರ್ಣನೆ ಮಾಡಿ, ಅಲ್ಲಿ 33 ಕೋಟಿ ದೇವತೆಗಳು, ಋಷಿ ಮುನಿಗಳು ಎಲ್ಲರೂ ಶಿವಶಕ್ತಿಯರ ಸೇವೆ ಯಾವ ರೀತಿ ಮಾಡ್ತಿದ್ರು ಅನ್ನೋಂಥದ್ದು ಮಾಡಿ, ಈಗೇನಾಗಿದೆ ಅಂದರೆ ತನ್ನ ಇಕ್ಕೆಲಗಳಲ್ಲಿ ನಿಂತಿರುವ ಪಾರ್ಶ್ವ ಅಂದ್ರೆ 57ನೇ ಶ್ಲೋಕ, ಸಿದ್ಧಾಂತ ಶಿಖಾಮಣಿ 3ನೇ ಪರಿಚ್ಛೇದ 57ನೇ ಶ್ಲೋಕ ಹಾಡ್ಲಿಕ್ಕೆ ಬರ್ತದ. ಪಾರ್ಶ್ವಸ್ಥ ಪರಿವಾರಾಣ ನಿನ್ನೇನ ಅಂತಿದ್ದೇವಲ್ಲ, ಹಂಗೆ ಬರಲ್ಲ. ಸರ್ವಾಂತರ್ಗತ ಏಳು 57 56 ಮುಗೀತು. 57 ಪಾರ್ಶ್ವಸ್ಥ ಪರಿವಾರಾಣಾಂ ವಿಮಲಾಂಗೇಷು ಬಿಂಬಿತಃ ಸರ್ವಾಂತರ್ಗತಮಾತ್ಮಾನಾಂ ಸರೇತೇ ದರ್ಶಯನ್ನಿವ. ಪಾರ್ಶ್ವಸ್ಥ ಅಂತಂದ್ರೆ ಎಡಭಾಗ, ಎಡ ಬಲ ಪಕ್ಕದಲ್ಲಿ ಅಂತ, ತನ್ನ ಪಕ್ಕದಲ್ಲಿ, ಪಾರ್ಶ್ವದಲ್ಲಿ ಅಂತ ತನ್ನ ಎಡ ಬಲ ಪಕ್ಕದಲ್ಲಿ ನಿಂತಿರುವ ಪರಿವಾರದವರ, ಪರಿವಾರ ಎಲ್ಲ ಸೇವೆ ಮಾಡೋ ಪರಿವಾರದವರ, ವಿಮಲಾಂಗೇಶು ಅಂದ್ರೆ ಅತ್ಯಂತ ನಿರ್ಮಲಗಳಾದ ಶರೀರಗಳಲ್ಲಿ, ಬಿಂಬಿತ ಅಂದ್ರೆ ಪ್ರತಿಬಿಂಬಿತನಾದ, ಸ ಅಂದ್ರೆ ಆ ಪರಮಾತ್ಮನು,
ತನ್ನ ಎಡ ಬಲಗಳಲ್ಲಿ ನಿಂತಿರುವ ಪರಿವಾರದವರ ಎಂಥದು ವಿಮಲಾಂಗೇಶು ಅಂದ್ರೆ ಅತ್ಯಂತ ನಿರ್ಮಲವಾದ ಶರೀರಗಳಲ್ಲಿ. ನಿರ್ಮಲ ಚಿತ್ತ ಬಂತು ನೋಡ್ರಿ ಇಲ್ಲಿ. ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಇದ್ರೆ ಅಲ್ಲಿ ಶಿವ ನಿಲ್ತಾನ, ಒಂದು ಪ್ರತಿಬಿಂಬ ನಿಲ್ತದ. ಅಲ್ಲಿ ಬಿಂಬಿತ ಅಂದ್ರೆ ಪ್ರತಿಬಿಂಬಿತನಾದವನು ಆ ಪರಮಾತ್ಮನು ಸರ್ವ ಅಂತರ್ಗತಂ ಎಲ್ಲರೊಳಗಿರುವ ಆತ್ಮಾನಂ ತನ್ನನ್ನು ದರ್ಶಯನ್ನೀವ ತೋರಿಸುವವನೋಪಾದಿಯಲ್ಲಿ ಪರಿಶೋಭಿಸಿದನು. ಎಲ್ಲರೊಳಗ ತಾನೇ ಇದ್ದು ತಾನೇ ದರ್ಶನ ಕೊಡ್ಲಕತ್ತನ ಅನ್ನಂಗ ಪರಿಶೋಭಿಸಿದ ಅಂತ ಹೇಳ್ತಾರೆ. ಎಲ್ಲರೊಳಗೂ ಇದ್ರೂ ಮತ್ತು ಅವನು ಯಾಕೆ ಅನುಭವಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ನಿರ್ಮಲ ಅಂತಃಕರಣ, ನಿಶ್ಚಲ ಅಂತಃಕರಣ, ಆತ್ಮಸಮ್ಮುಖಿ ಇಲ್ಲ, ಮೂರಿಲ್ಲ ಅಲ್ಲಿ. ಆತ್ಮಸಮ್ಮುಖಿ ಇಲ್ಲ, ವಿಷಯ ಸಮ್ಮುಖಿಯಾದ ಆತ್ಮವಿಮುಖಿಯಾದ ಈ ಅಂತಃಕರಣದ ವ್ಯಾಪಾರ, ಮತ್ತೆ ನಿರ್ಮಲ ಇಲ್ಲ, ಮಲೀನ ಅದ, ಪಂಚಕ್ಲೇಶಗಳು ಅಂತವಿಂತವ ಕಾಮಕ್ರೋಧಾದಿಗಳೆಲ್ಲ ಅದಾವ, ಮತ್ತು ಚಂಚಲ ಅದ, ನಿಶ್ಚಲ ಇಲ್ಲ, ಚಂಚಲ ಅದ. ಈ ಮೂರು ಕಾರಣಗಳಿಂದಾಗಿ ಎಲ್ಲರೊಳಗೆ ಪರಮಾತ್ಮ ಇದ್ರೂ ಸಹಿತ ಯಾರ್ದು ನಿರ್ಮಲ, ಯಾರ್ದು ನಿಶ್ಚಲ, ಯಾರ್ದು ಆತ್ಮ ಸಮ್ಮುಖ ಇರ್ತದ ಅವರೊಳಗ ಆ ಪರಮಾತ್ಮನ ಪ್ರತಿಬಿಂಬ ನಿಲ್ತು. ಹಂಗಾಗಿ ಆ ರೀತಿ ಏನಾಯ್ತು, ಎಲ್ಲರ ಒಂದು ಪರಿಶುದ್ಧವಾದ ಶರೀರಗಳಂತಂದ್ರೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಎಲ್ಲ ಶುದ್ಧನೇ ಇರಬೇಕು. ಒಂದು ಶುದ್ಧ ಇದ್ದು ಇನ್ನೊಂದು ಅಶುದ್ಧ ಇದ್ರೆ ಆಗಂಗಿಲ್ಲ, ಎಲ್ಲನೂ ಶುದ್ಧ ಇರ್ಬೇಕು. ಬರೀ ಸೂಕ್ಷ್ಮ ಶರೀರ ಶುದ್ಧ ಇದ್ದು ಸ್ಥೂಲ ಶರೀರ ಹೆಂಗ್ ಬೇಕಂಗೆ ಇಟ್ಕೋತೀವಿ ಅಂದ್ರೆ, ಕೆಲವೊಂದು ಜನ ತತ್ವಜ್ಞಾನಿಗಳು, ಪಂಡಿತರು, ದೊಡ್ಡ ಶರಣರು, ಮನಸ್ಸು ಬಹಳ ಸ್ವಚ್ಛ ಅದ್ರಿ, ನಮ್ದು ಒಳಗಿಂದ ಸ್ವಚ್ಛ ಇಟ್ಕೋತೀವಿ ಅಂತೇಳಿ ಮ್ಯಾಲೆ ಹೆಂಗ್ ಬೇಕಂಗೆ ಇರ್ತಾರೆ, ಅಲ್ಲಿ ಸಹಿತ ಚಂದ ತಿಕ್ಕೊಳಂಗಿಲ್ಲ. ಇಂಥವೆಲ್ಲ ಇರ್ತಾವ. ಸ್ಥೂಲ ಶರೀರನೂ ಸ್ವಚ್ಛ ಇರ್ಬೇಕು, ಸೂಕ್ಷ್ಮ ಶರೀರನೂ ಸ್ವಚ್ಛ ಇರ್ಬೇಕು. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಏನ್ ದೃಷ್ಟಾಂತ ಕೊಡ್ತಾರೆ? ಸ್ಥೂಲ ಸೂಕ್ಷ್ಮ ಎರಡು ಸ್ವಚ್ಛ ಇರಬೇಕು ಅನ್ನೋದಕ್ಕೆ ದೃಷ್ಟಾಂತ ಯಾವ್ದು ಕೊಡ್ತಾರೆ ಗೊತ್ತದ? ಅನ್ನ ಮತ್ತು ತಟ್ಟೆ. ತಟ್ಟೆನೂ ಸ್ವಚ್ಛ ಇರಬೇಕು, ಒಳಗಿರುವ ಅನ್ನ ಪದಾರ್ಥ ಏನದಲ್ಲ ಭೋಜನನೂ ಸ್ವಚ್ಛ ಇರಬೇಕು. ಹೊಲಸ ತಟ್ಟೆ ಒಳಗ ಮೃಷ್ಟಾನ್ನ ಭೋಜನ ಹಾಕಿದ್ರು ಊಟ ಸರಿಗಾಗಲ್ಲ. ಮತ್ತೆ ಸ್ವಚ್ಛವಾದ ಬಂಗಾರದ ತಟ್ಟೆ ಒಳಗೆ ಹಳಸಿದ ಅನ್ನ ಹಾಕಿದ್ರು ಊಟ ಸರಿಗಾಗಲ್ಲ. ಅದಕ್ಕೆ ಎರಡೂ ಸ್ವಚ್ಛ ಇರಬೇಕು. ಹಿಂಗಾಗಿ ಆ ರೀತಿ ಇರೋಂಥದ್ರೊಳಗ ಆತ ಏನ್ ಮಾಡದ, ಪ್ರತಿಬಿಂಬಿತನಾಗಿ ನಿಂತು ಎಲ್ಲರಿಗೂ ದರ್ಶನ ಕೊಡುವಂತೆ ತೋರಿದ. ತನ್ನ ಇಕ್ಕೆಲಗಳಲ್ಲಿ ನಿಂತಿರುವ ತನ್ನ ಪರಿವಾರದ ದೇವತೆಗಳ ನಿರ್ಮಲಗಳಾದ ಶರೀರಗಳ ಮೇಲೆ ಶಿವನ ಪ್ರತಿಬಿಂಬವೂ ಬಿದ್ದಿತ್ತು. ಆದ್ದರಿಂದ ಆ ಸನ್ನಿವೇಶವು ಹೇಗೆ ತೋರುತ್ತಿತ್ತೆಂದರೆ, ಶಿವನು ತಾನು ಎಲ್ಲರಲ್ಲಿ ಅಡಗಿಕೊಂಡಿರುವುದನ್ನು ತೋರಿಸುತ್ತಿರುವನೋ ಏನೋ ಎಂಬಂತೆ ಕಾಣುತ್ತಿತ್ತು. ಹೀಗೆ ಶಿವನ ಒಡ್ಡೋಲಗ ವಿವರಿಸಿದ ಶಿವಯೋಗಿ ಶಿವಾಚಾರ್ಯರು ಇನ್ನು ಮುಂದೆ ಶಿವನ ದೇವತಾ ಸಾರ್ವಭೌಮ ವ್ಯಾಪಾರವನ್ನ ವರ್ಣಿಸುತ್ತಾರೆ. ಅಂತ ಒಂದು ದೊಡ್ಡ ಕೈಲಾಸ ಮಂಟಪದಲ್ಲಿ ಕುಳಿತಂತ ಶಿವ ಎಷ್ಟು ಗಂಭೀರವಾಗಿ ಎಲ್ಲ ದೇವತಾ ಸಮೂಹದ ಜೊತೆಗೆ ಯಾವ ರೀತಿ ತನ್ನ ಸಾರ್ವಭೌಮತ್ವವನ್ನ ನಡೆಸ್ತಾನ, ಅಧಿಕಾರ ಹೆಂಗ್ ನಡೆಸ್ತಾನ ಅನ್ನೋಂಥದ್ದು ಹೇಳ್ತಾರೆ. ಕ್ಷಣಂ ನಿರೂಪಯನ್ ಕ್ಷಣಂ ಸ ಅಂದ್ರೆ ಆ ಶಂಭು ಅಂದ್ರೆ ಆ ಪರಮಾತ್ಮನು ಕ್ಷಣ ಕಾಲದವರೆಗೆ ದೇವಾನಾಂ ಅಂದ್ರೆ ದೇವತೆಗಳ ಕಾರ್ಯಭಾಗಂ ಮಾಡಬೇಕಾದ ಕಾರ್ಯಗಳ ಬಗ್ಗೆ ನಿರೂಪಯಾನ್ ಅಂದ್ರೆ ಆಜ್ಞಾಪಿಸುತ್ತಿದ್ದಾನೆ. ಕ್ಷಣಕಾಲ ಗಂಧರ್ವ ರಾಜಾನಾಂ ಅಂದ್ರೆ ಶ್ರೇಷ್ಠ ಗಂಧರ್ವರ ಗಾನವಿದ್ಯೆಯನ್ನ ವಿಭವಯಾನ್ ಅಂದ್ರೆ ಆಲಿಸುತ್ತಿದ್ದಾನೆ.
ಎಲ್ಲರ ಕಡೆ ಲಕ್ಷ್ಯ ಕೊಟ್ಟು ಸೇವೆ ಮಾಡಂತವ್ರಿಗೆ ಏನ್ ಕೆಲಸ ಮಾಡಬೇಕು, ಕಾರ್ಯಕರ್ತರಿಗೆ ಕೆಲಸ ಮಾಡೋದ್ರ ಬಗ್ಗೆ ಹೇಳಕತ್ತಾನ. ಗಂಧರ್ವರು ಆ ಕೆಲಸ ಮಾಡೋದು ಅಧಿಕಾರ ಮಾಡೋದ್ರಾಗ ಗಂಧರ್ವರ ಹಾಡ ಕೇಳೋದ್ ಬಿಟ್ಟನೇನು, ಹಾಡನ್ನು ಕೇಳಕತ್ತಾನ. ಮತ್ತೆ ಬ್ರಹ್ಮ ವಿಷ್ಣುವಾದಿ ಶ್ಲೋಕ ಹಾಡಿ. ಮತ್ತೆ ಮುಂದಿಂದು ಸಮಸ್ತ ಭುವನಾಧೀಶ ಮೌಲಿಲಾಲಿತ ಶಾಸನಃ ಅಂಕುಠ ಶಕ್ತಿರವ್ಯಾಜ್ಯ ಲಾವಣ್ಯ ಲಲಿತಾಕೃತಿ. ಕ್ಷಣ ಕ್ಷಣ ಕಾಲ ಏನ್ ಮಾಡ್ಲಕತ್ತನ, ಭೃಂಗಿಯಿಂದ ಪರಿಕಲ್ಪಿತ ಆಚರಿಸಲ್ಪಟ್ಟ ಭೃಂಗಿ ಕೆಲಸ ಏನು, ಹಾಸ್ಯ ನೃತ್ಯ. ವಿನೋದ ಪೂರ್ಣವಾಗಿ ಭೃಂಗಿಯ ಹಾಸ್ಯ ನೃತ್ಯವನ್ನ ನೋಡ್ತಾನೆ. ಪಶ್ಯತ್ ಅಂದ್ರೆ ನೋಡುತ್ತಿದ್ದಾನೆ, ಪಶ್ಯನ್. ಇವೆಲ್ಲ ಶಬ್ದಗಳು ನೋಡ್ರಿ, ಪಶ್ಯನ್ ಇಂಥವೆಲ್ಲ ಏನದವ ನಮಗ ಈಗ ಅರ್ಥ ಮಾಡ್ಕೊಳ್ಳೋ ಟೈಮ್ನೊಳಗೆ ಸ್ವಲ್ಪ ಸಂಗ್ರಹ ಆಗ್ತವೆ. ನೋಡ್ತಾ ಇದ್ದಾನೆ, ಪಶ್ಯನ್ ಅಂದ್ರೆ ನೋಡ್ತಾ ಇದ್ದಾನೆ. ಇದು ಅಲ್ಲದೆ ಸರ್ವತಂತ್ರಾಧಿಕಾರಿಣ ಅಂದ್ರೆ ಸಮಸ್ತ ಕಾರ್ಯಾಧಿಕಾರಿಯಾದ ವೇತ್ರಹಸ್ತನ, ವೇತ್ರಹಸ್ತೇನ ಅಂತಂದ್ರ ದಂಡಾಧಿಕಾರಿ, ಎಲ್ಲದಕ್ಕಿಂತ ಸೇನಾಧಿಪತಿ ಇದ್ದಂಗಿರ್ತಾನ. ದಂಡಧಾರಿಯಾದ ವೇತ್ರಹಸ್ತ, ವೇತ್ರ ಅಂದ್ರೆ ದಂಡ, ಹಸ್ತೇನ ಕೈಯಾಗ ದಂಡ ಹಿಡ್ಕೊಂಡವ, ಸದಾ ಯಾವಾಗಲೂ ಪಾರ್ಶ್ವಂ ತನ್ನ ಸಮೀಪತೆಯನ್ನ ಆಮುಂಚಿತ ಬಿಡದಿರುವ ಆತ್ಮಾಭಿಪ್ರಾಯ ವೇದಿನ ಅಂದ್ರೆ ತನ್ನ ಮನೋಗತವನ್ನು ತಿಳಿದಿರುವ ನಂದಿನ ಅಂದ್ರೆ ನಂದೀಶ್ವರನಿಂದ ಕಾಶ್ಚಿತ್ ಅಂದ್ರೆ ಕೆಲವರನ್ನ ಕರೆಯಿಸುತ್ತಿದ್ದ, ಆನಯನ್ ಅಂದ್ರೆ ಕರೆಯಿಸುತ್ತಿದ್ದ. ದಂಡಧಾರಿ ಅಂತಂದ್ರ ಒಬ್ಬವ ಹೆಂಗಿರ್ತಾನಂದ್ರ ಬಗಲಾಗೊಬ್ಬವ ಒಂದು ಲಾಠಿ ಹಿಡ್ಕೊಂಡು ನಿಂತಿರ್ತಾನ. ನಾವು ಅಲ್ಲಿ ನಿರಂಕಾರಿ ಮಂಡಲದೊಳಗ ನಾಳೆ 11 ತಾರೀಕು ಅದ ನಮ್ಮದು ಫಂಕ್ಷನ್. ಬಗಲಾಗೊಬ್ರು ದಂಡ ಹಿಡ್ಕೊಂಡು ನಿಂತಿರ್ತಾರ. ನಾವ್ ಏನ್ ಹೇಳ್ಬೇಕು ಅವ್ರಿಗೆ ಹೇಳ್ಬೇಕು. ಅವ್ರಿಗೆ ಹೇಳಿದ್ರ ಅವ್ರ ಮುಂದಿನೆಲ್ಲ ಕೆಲಸ ಮಾಡಿಬಿಡ್ತಾರ. ಹಾಗಿಲ್ಲೇನ ನಂದಿನೇ ನಿಂತ್ಬಿಟ್ಟನು. ನಂದೀಶ್ವರನಿಂದ ಕಾಶಿ ಕೆಲವರನ್ನ ಏನ್ ಮಾಡ್ತಿದ್ದ ಅಂದ್ರ ನಂದೀಶ್ವರಿಗೆ ಹೇಳಿ ಅವ್ರಿಗೆ ಕರಿ ಇವ್ರಿಗೆ ಕರಿ ಅಂತ ಕರೆಯಿಸುತ್ತಿದ್ದ ಈಶ್ವರ. ಮತ್ತೆ ಚ ಅಂದ್ರೆ ಮತ್ತು ಕಾಶ್ಚಿತ್ ಕೆಲವರನ್ನ ಭ್ರೂವಿಲಾಸತಃ ನೇತ್ರ ಸಂಜ್ಞೆಯಿಂದ ವಿಸೃಜನ್ ಅಂದ್ರೆ ಕಳುಹಿಸುತ್ತಿದ್ದ. ಕೆಲವೊಬ್ಬರಿಗೆ ಕರೆಸ್ತಿದ್ದ, ನಂದಿಗೆ ಹೇಳಿ ಕರಿಯಪ್ಪ ಅವರಿಗೆ ಅಂತ. ಇನ್ನು ಕೆಲವೊಬ್ಬರಿಗೆ ಏನ್ ಮಾಡ್ತಿದ್ದ, ನೇತ್ರ ಸಂಜ್ಞೆಯಿಂದ ನೀ ಹೋಗ ಕೆಲಸ ಮಾಡ್ಕೊಂಬ ಹೋಗಂತ ಕಳಿಸ್ಕೊಡ್ತಿದ್ದ. ಅನ್ಯಾನ್ ಅಂದ್ರೆ ಕೆಲವರನ್ನ ಸಂಭವಯಾನ್ ಅಂದ್ರೆ ಪ್ರೀತಿ ಉಕ್ತಗಳಿಂದ ಸಂತೋಷ ಪಡಿಸುತ್ತಿದ್ದ. ಕೆಲವರ ಜೊತೆಗೆ ಸಂತೋಷ ಪಡಿಸ್ತಾ ಇದ್ದ, ಕೆಲವೊಬ್ಬರಿಗೆ ಕೆಲಸ ಮಾಡ್ಲಕ್ಕ ಕರೆಸ್ತಿದ್ದ, ಕೆಲವೊಬ್ಬರಿಗೆ ಕೆಲಸ ಮಾಡ್ಲಕ್ಕ ಸಂಜ್ಞೆಯಿಂದ ಹೇಳಿ ಕಳಿಸ್ತಿದ್ದ. ಅನ್ಯಾನ್ ಮತ್ತೆ ಕೆಲವರನ್ನ ನಿಯಾಮನ ಬಂಧಿಸುತ್ತಿದ್ದ. ಅಂದ್ರ ಎಲ್ಲಿ ಹೋಗ್ಬೇಡಪ್ಪ, ಇಲ್ಲೇ ಇರು ನೀನು, ಮತ್ತೆ ಕಡೆ ವಾದ ಅಂದ್ರೆ ನೋಡು, ನನ್ನ ಕಣ್ಣೆದುರಿಗೆ ಇರ್ಬೇಕು ನೀನ್ ಅಂತಂತಿದ್ದ ನಾನು. ಇವೆಲ್ಲ ಅಡ್ಮಿನಿಸ್ಟ್ರೇಷನ್ ಆಡಳಿತ ಹೆಂಗ್ ಮಾಡ್ತಾನೆ. ಸಮಸ್ತ ಭುವನಾಧೀಶ ಮೌಲೀಲಿತ ಶಾಸನ ಹೇಳ ಓದಿರಲ್ಲ ಅದು. ಸಮಸ್ತ ಅಂದ್ರೆ ಎಲ್ಲ ಭುವನ ಲೋಕಗಳ ಅಧೀಶ ಅಂದ್ರೆ ಒಡೆಯನ, ಮೌಲಿ ಅಂತಂದ್ರೆ ಮಸ್ತಕದಿಂದ, ಮೌಲಿ ಅಂದ್ರೆ ಮಸ್ತಕ ನೋಡ್ರಿ, ಹೆಡ್. ಲಲಾಟ ಇಲ್ಲ ಲಾಲಿತ, ಲಾಲಿತ ಅಂತಂದ್ರ ಪಾಲಿಸಲ್ಪಟ್ಟ, ಮಸ್ತಕದಿಂದ ಪಾಲಿಸಲ್ಪಟ್ಟ ಅಂತಂದ್ರ ತಲೆ ಶಿರಸ ವಹಿಸಿ ಮಾಡ್ತೀವಿ ಅಂದಂಗದು ಪಾಲಿಸುವುದು. ಶಾಸನ ಅಂದ್ರೆ ಆಜ್ಞೆಯುಳ್ಳವನು. ಎಲ್ಲಾ ಭುವನದ ಒಡೆಯರು, 14 ಲೋಕದ ಒಡೆಯರು ಏನ್ ಮಾಡ್ತಿದ್ರಪ್ಪ ಅಂದ್ರ ಆತನ ಶಾಸನವನ್ನ ತಮ್ಮ ಶಿರಸಾ ವಹಿಸಿ ನಡೆಸ್ಕೊಡ್ತಿದ್ರಂತ. ಅಂತ ಆಜ್ಞೆಯುಳ್ಳವನು ಅಕುಂಠ ಶಕ್ತಿ, ಕುಂಠಿತವಾಗದೇ ಇರುವ ಶಕ್ತಿ ಉಳ್ಳ, ಅವ್ಯಾಜ್ಯ ಅಂದ್ರೆ ಕೃತ್ರಿಮವಲ್ಲದ, ಅವ್ಯಾಜ್ಯ ಅಂದ್ರೆ ಕೃತ್ರಿಮ ಆರ್ಟಿಫಿಷಿಯಲ್ ಅಲ್ಲದು,
ನ್ಯಾಚುರಲ್ ಆಗಿ ಲಾವಣ್ಯ ಸೌಂದರ್ಯದಿಂದ ಲಲಿತಾಕೃತಿ ಮನೋಹರವಾದ ಆಕೃತಿ ಉಳ್ಳವನು ಆಗಿದ್ದನು. ಹ್ಯಾಂಗಿದ್ನಪ್ಪ ಅಂದ್ರೆ ಕೃತ್ರಿಮವಲ್ಲದ ಅಂತಂದ್ರ ಸ್ಥಿರ ಯೌವನ ಸೌರಭ್ಯ ಅವ್ಯಾಜ್ಯ ಅಂತಂದ್ರ ಕೃತ್ರಿಮ ಅಂತಂದ್ರ ಮೇಕಪ್ ಇರ್ಲಾರ್ದು ನ್ಯಾಚುರಲ್. ಹ್ಯಾಂಗಿದ್ದ ಪರಮಾತ್ಮ ಅಂದ್ರೆ ಅವ್ಯಾಜ್ಯ ಅಂದ್ರೆ ಕೃತ್ರಿಮವಲ್ಲದ ಲಾವಣ್ಯ ಸೌಂದರ್ಯದಿಂದ ಲಲಿತಾಕೃತಿ ಮನೋಹರವಾದ ಆಕೃತಿ ಉಳ್ಳವನು ಆಗಿದ್ದನು. ಅವನಿಗೆ ಯಾವ ಮೇಕಪ್ಪೇ ಬೇಕಾಗಿದ್ದಿಲ್ಲ, ಅಷ್ಟು ಸುಂದರವಾಗಿದ್ದ. ಅದಕ್ಕೆ ಅಂತಾರಲ್ರಿ ಸತ್ಯಂ ಶಿವಂ ಸುಂದರಂ. ಸತ್ಯವಾಗಿ ಈ ಜಗತ್ತಿನೊಳಗ ಸುಂದರವಾದ ವಸ್ತು ಒಂದೇನರೆ ಆದ ಅಂತಂದ್ರ ಅದು ಶಿವ ಮಾತ್ರ ಅಂತದ. ಶಿವನಿಗಿಂತ ಸುಂದರವಾದ ವಸ್ತು ಮತ್ತೊಂದಿಲ್ಲ ಅಂಥೇಳಿ ಮುಂದೆ ಸ್ಥಿರ ಸೌರಭ್ಯ ಶೃಂಗಾರಿತ ಕಲೇವರ ಆತ್ಮಶಕ್ತ್ಯಮೃತಾಸ್ವಾದ ರಸೋಲ್ಲಾಸಿತ ಮಾನಸಃ ಆತ್ಮಶಕ್ತ್ಯಮೃತಾಸ್ವಾದ ರಸೋಲ್ಲಾಸಿತ ಮಾನಸಃ. ಸ್ಥಿರ ಅಂದ್ರೆ ಸ್ಥಿರವಾಗಿರುವ, ಯೌವನ ಸೌರಭ್ಯ ಅಂದ್ರೆ ತಾರುಣ್ಯದಿಂದ, ಶೃಂಗಾರಿತ ಅಂದ್ರೆ ಅಲಂಕೃತವಾದ, ಕಲೇವರ ಅಂದ್ರೆ ಶರೀರ ಉಳ್ಳವನಾಗಿ. ಅವನ ಯೌವನ ಹೆಂಗದ ಸ್ಥಿರವಾದದ್ದದ. ಬಾಲ್ಯದಿಂದ ಯೌವನದಿಂದ ಮುಪ್ಪು ಅಲ್ಲ, ಎವರ್ ಗ್ರೀನ್ ಅಂತಾರ ನೋಡ್ರಿ, ಸದಾಕಾಲ ಹಸಿರ. ಹಂಗ ಅವನೇನ ಯಾವಾಗನು ಯಂಗ್ ಮ್ಯಾನ್ ಅಂತವನ ಅಲಂಕೃತ. ಅಂತ ಒಂದು ಎದರಿಂದ ಅಲಂಕೃತ ಆಗ್ಯಾನಂತಂದ್ರೆ ಯೌವನದಿಂದಲೇ ಅವನ ಅಲಂಕೃತನಾಗ್ಯಾನ. ಸ್ಥಿರವಾದ ಯೌವನ ತಾರುಣ್ಯದಿಂದ ಶೃಂಗಾರಿತ ಅಲಂಕೃತವಾದಂತ ಶರೀರವುಳ್ಳವನು. ಆತ್ಮಶಕ್ತಿ ಅಮೃತ ತನ್ನಲ್ಲಿರುವ ಶಕ್ತಿ ರೂಪವಾದ ಅಮೃತದ ಆಸ್ವಾದ ರಸದಿಂದ ಉಲ್ಲಾಸಿತ ಸಂತುಷ್ಟವಾದ ಮಾನಸ ಮನಸ್ಸುಳ್ಳವನು. ಯೌವನ ಇದ್ದವನ ಬಳಿ ಶಕ್ತಿ ಇರ್ತದೆ. ಆ ಶಕ್ತಿಯಿಂದ ಅವನಿಗೇನಾಗ್ತದ, ಒಂದು ರೀತಿ ಉಲ್ಲಾಸ ಸಂತೋಷ ಉಂಟಾಗ್ತದೆ. ಒಳಗೆ ಶಕ್ತಿ ಇದ್ದವನಿಗೆ ಉಲ್ಲಾಸ ಸಂತೋಷ ಉಂಟಾಗ್ತದೆ. ಅಶಕ್ತಿ ಇದ್ದವನಿಗೆ ದುಃಖ ಆಗ್ತದ, ಚಿಂತೆ ಆಗ್ತದ. ವೀಕ್ ಇದ್ದವನಿಗೆ, ಶಕ್ತಿ ಇದ್ದವನಿಗೆ ಏನಿಲ್ಲ, ಆರಾಮ ಇರ್ತಾನ. ಸ್ವಾಭಾವಿಕ ಮಹೇಶ್ವರ್ಯ ವಿಶ್ರಾಂತಿ ಪರಮಾವಧಿ ನಿಷ್ಕಲಂಕ ಮಹಾಸತ್ವ ನಿರ್ಮಿತಾನೇಕ ವಿಗ್ರಹ. ಸ್ವಾಭಾವಿಕವಾಗಿ ನೆಲೆಸಿರುವ ಮಹೇಶ್ವರ, ಸರ್ವಜ್ಞತ್ವಾದಿ ಮಹೇಶ್ವರ್ಯಗಳ ವಿಶ್ರಾಂತಿಗೆ ಪರಮಾವಧಿ. ಮಹೇಶ್ವರ್ಯಗಳಂದ್ರೆ ಎಲ್ಲ ಐಶ್ವರ್ಯಗಳು ಏನ್ ಮಾಡ್ತಾನ, ಎಲ್ಲ ಕಡೆ ಹೋಗಿ ಕಡಿಗೆ ಅವು ಏನ್ ಮಾಡ್ತಾವ, ಎಲ್ಲಿ ವಿಶ್ರಾಂತಿ ತಗೋತಾವ, ಶಿವನ ಬಲ್ಲಿ. ವಿಶ್ರಾಂತಿಗೆ ಪರಮಾವಧಿ ಅಂದ್ರೆ ಪರ್ಯಂತ ಭೂಮಿ ಸ್ವರೂಪವಾದ, ನಿಷ್ಕಲಂಕ ಅಂದ್ರೆ ಕಲಂಕ ಶೂನ್ಯವಾದ, ಎಲ್ಲದಕ್ಕೂ ಆಧಾರ, ಎಲ್ಲ ಐಶ್ವರ್ಯಗಳಿಗೆ ಮೂಲ ಆಧಾರ ತಾನೇ ಆಗಿ, ಮತ್ತು ನಿಷ್ಕಳಂಕವಾಗಿ ಮಹಾಸತ್ವ ಅಂದ್ರೆ ಮಹಾಶಕ್ತಿಯಿಂದ ನಿರ್ಮಿಸಲ್ಪಟ್ಟ ಅನೇಕ ವಿಗ್ರಹ, ಅನೇಕ ಮಂಗಲ ಮೂರ್ತಿ ಉಳ್ಳವನಾಗಿ. ಅಂತ ಒಂದು ಅನೇಕ ಮಂಗಲ ಮೂರ್ತಿಗಳಿದ್ದಂಗ ಅವನಲ್ಲಿ ಅಂತ ಒಂದು ಚಲೋ ಇತ್ತು, ಶಕ್ತಿವಂತ ಇದ್ದ ಅಂತ ಅವನು ವರ್ಣನೆ ಮಾಡ್ಲಕತ್ತ. ಅಖಂಡಾರಾತಿತೋರ್ದಂಡ ಕಂಡು ಖಂಡಿತ ಖಂಡನ ಪಂಡಿತ ಚಿಂತಾಮಣಿ ಪ್ರಪನ್ನಾನಾಂ ಶ್ರೀಕಂಠ ಪರಮೇಶ್ವರ. ಅಖಂಡ ಅನೇಕ
ಅರಾತಿ ನೋಡ್ರಿ ಇಲ್ಲಿ ಹೆಂಗ ಅರ್ಥ ಅದ. ಅಖಂಡ ಅಂದ್ರೆ ಒಂದ್ ಅಂತೀವಿ, ಇಲ್ಲಿ ಅನೇಕ ತಿಟ್ಟರ ಅರ್ಥ. ಹೌದ್ರಿ. ಅರಾತಿ ಅಂದ್ರೆ ಸಜ್ಜನ ವೈರಿಗಳ, ದೋರ್ದಂಡ ಅಂದ್ರೆ ಭುಜಗಳ, ಕಂಡು ಅಂದ್ರೆ ಕಂಡು ತಿಂಡಿಯನ್ನ, ಖಂಡನ ಅಂದ್ರೆ ಹೋಗಲಾಡಿಸುವುದರಲ್ಲಿ. ಚಿಂತೆ ಅಂದ್ರೆ ತೂಕೆ. ಪಂಡಿತ ಸಮರ್ಥನಾದ, ಪ್ರಪನ್ನ ನಾಮ ಅಂದ್ರೆ ಶರಣಾಗತರಾದವರಿಗೆ ಚಿಂತಾಮಣಿ ಸ್ವರೂಪನವಾದ, ಶ್ರೀಕಂಠ ಅಂದ್ರೆ ಕಂಠನಾದ, ಪರಮೇಶ್ವರ ಅಂದ್ರೆ ಪರಮೇಶ್ವರನು ಸಭೆಯಲ್ಲಿ ಶೋಭಿಸುತ್ತಿದ್ದ. ಸಜ್ಜನ ವೈರಿಗಳ ಭುಜದೊಳಗಿನ ತಿಂಡಿ ಹೋಗಲಾಡಿಸಲಿ ಅಂದ್ರ ಸಜ್ಜನರಿಗೆ ಕಾಟ ಕೊಡ್ತಿರ್ತಾರಲ್ರಿ, ಅವ್ರು ಸುಮ್ನೆ ತಿಂಡಿ ಹಚ್ಚದ ನಂತರಲ್ಲ, ಹಂಗ ಅವ್ರದ್ದು ಹೋಗಲಾಡಿಸುವಲ್ಲಿ, ಖಂಡನ ಮಾಡುವಲ್ಲಿ ಸಮರ್ಥನಾದ ಅವ ಪರಮಾತ್ಮ. ಅವರ ಕಷ್ಟವನ್ನು ಹೋಗಲಾಡಿಸುವ. ಅವ್ರ ಕಷ್ಟ ಬಗೆಹರಿಸಕ ಏನ್ ಮಾಡ್ತಾನಂತಂದ್ರೆ, ಅಂಥವ್ರು ಯಾರು ಸಜ್ಜನರಿಗೆ ವೈರಿಗಳಾಗಿ ಕಾಡ್ತಿರ್ತಾರಲ್ಲ, ಅವರಿಗೆ ಅವರು ಇವನಿಗೆ ಶರಣಾಗತನಾದ್ರ ಅವ್ರದ್ದು ಭುಜಗಳೊಳಗಿರುವಂತ ತಿಂಡಿಯನ್ನು ಹೋಗಲಾಡಿಸ್ತಾನಂತ. ಅಂತ ಪಾಂಡಿತ್ಯ. ಪ್ರಪನ್ನ ನಾಮ ಅಂದ್ರೆ ಶರಣಾಗತರಾದವರಿಗೆ, ಚಿಂತಾಮಣಿ ಅಂದ್ರೆ ಚಿಂತಾಮಣಿ ಸ್ವರೂಪನು. ಶಿವ ಶಿವ ಅಂತ ನಾವು ಚಿಂತೆ ಮಾಡಿದ್ರೆ ಸಾಕು, ಬೇರೆ ಏನು ಚಿಂತೆ ಮಾಡೋದಲ್ಲ. ನಾವು ಶಿವ ಅಂತೇಳಿ ನಮ್ಮ ಚಿಂತಾದಿಂದ ಮಾಡಿದ್ರೆ, ಚಿಂತೆ ಮಾಡಿದ್ರೆ ಸಾಕು, ಚಿಂತಾಮಣಿ ಸ್ವರೂಪದಾಗ ನಮ್ಗೆ ರಕ್ಷಣೆ ಮಾಡ್ತಾನೆ. ಆ ರೀತಿಯಾದಂಥ ಶ್ರೀಕಂಠ ಪರಮೇಶ್ವರನು ಸಭೆಯಲ್ಲಿ ಶೋಭಿಸುತ್ತಿದ್ದ. ಕೈಲಾಸದ ಒಡ್ಡೋಲಗದಲ್ಲಿ ಕುಳಿತ ಶಿವನು ಒಂದು ಕ್ಷಣ ದೇವತೆಗಳ ಕಾರ್ಯಗಳ ಬಗ್ಗೆ ಆಜ್ಞಾಪಿಸುತ್ತಿದ್ದರೆ, ಮರುಕ್ಷಣ ಗಂಧರ್ವ ಶ್ರೇಷ್ಠರ ಗಾನವಿದ್ಯೆಯನ್ನು ಲಾಲಿಸುತ್ತಿದ್ದ. ಸ್ವಲ್ಪ ಸಮಯ ಬ್ರಹ್ಮಾದಿ ದೇವತೆಗಳ ಜೊತೆಗೆ ಮಾತನಾಡುತ್ತಿದ್ದರೆ, ಮತ್ತೆ ರಂಭಾದಿ ದೇವತಾ ಸ್ತ್ರೀಯರ ನರ್ತನ ವೈಭವದತ್ತ ಲಕ್ಷ್ಯ ಕೊಡುತ್ತಿದ್ದ. ವೇದೋಚ್ಚಾರಣೆಯನ್ನು ಮಾಡುತ್ತಿರುವ ವ್ಯಾಸಾದಿಗಳ ಕಡೆಗೆ ಒಳ್ಳೆಯ ಲಕ್ಷ್ಯ ವಹಿಸುತ್ತಿದ್ದ. ಪರಮಾತ್ಮನು ಮಧ್ಯ ಮಧ್ಯದಲ್ಲಿ ಪಾರ್ವತಿಯ ಬಿಂಬೋಷ್ಟದತ್ತ ದೃಷ್ಟಿ ಹೊರಳಿಸುತ್ತಿದ್ದ. ಏನದು ಬಿಂಬೋಷ್ಟ ಅಂದ್ರ? ಪಾರ್ವತಿಯ ಬಿಂಬೋಷ್ಟ ಅಂದ್ರೆ ಏನ್ರಿ? ಎಲ್ಲದು ಬ್ರಹ್ಮೋನ್ನತ. ಅದೇ ಇಲ್ಲದಲ್ಲ, ಸೌಂದರ್ಯದಿಂದ ಲಲತಾಕೃತಿ, ಮನೋಹರವಾದ ಆಕೃತಿ ಉಳ್ಳವನು ಅಂತೇನು ಬರ್ತಾರ, ಇಲ್ಲೇ ಇದ್ರಾಗೆ ಇರ್ತದವು. ಅವಂದೇ ಸ್ವರೂಪ ಅಲ್ಲ ಅದು, ಶಕ್ತಿ. ಅವೇನ್ ಸಪರೇಟ್ ಅಲ್ಲ. ತನ್ನ ಶಕ್ತಿ ಕಡಿ ಮಧ್ಯ ಮಧ್ಯದಲ್ಲಿ ತನ್ನ ಶಕ್ತಿ ತಾನು ನೋಡ್ಕೊತಿರ್ತಾನಂತ. ಸಭೆಯಲ್ಲಿ ಭೃಂಗಿಯು ಮಾಡುತ್ತಿರುವ ಹಾಸ್ಯಮಯವಾದ ನೃತ್ಯವನ್ನ ಬಹು ಆನಂದದಿಂದ ನೋಡುತ್ತಿದ್ದ ಪರಮಾತ್ಮನು ತನ್ನ ಸಮೀಪದಲ್ಲಿಯೇ ದಂಡಧರನಾಗಿ ನಿಂತಿರುವ ನಂದೀಶ್ವರನ ಮಾಧ್ಯಮದಿಂದ ಕೆಲವರಿಗೆ ಪ್ರಿಯ ಉಕ್ತಿಗಳಿಂದ ಸಂತೋಷಪಡಿಸುತ್ತಿದ್ದನಲ್ಲದೆ, ತಪ್ಪಿತಸ್ಥರಾದ ಕೆಲವರನ್ನು ಬಂದಿಗಳನ್ನಾಗಿ ಮಾಡುತ್ತಿದ್ದನು. ಸಕಲ ಬ್ರಹ್ಮಾಂಡ ಅಧಿಪತಿಯಿಂದ ಬ್ರಹ್ಮನು ಆಜ್ಞೆಯನ್ನ ಶಿರಸಾವಹಿಸಿ ಪಾಲಿಸುತ್ತಿದ್ದನು. ಅಪ್ರತಿಹತವಾದ ಸಾಮರ್ಥ್ಯವುಳ್ಳ ಸ್ವಾಭಾವಿಕ ಲಾವಣ್ಯದಿಂದ ಮನೋಹರವಾದ ಶರೀರವುಳ್ಳ, ವೃದ್ಧಿ ಕ್ಷಯಗಳಿಲ್ಲದೆ ಒಂದೇ ಸಮನಾಗಿರುವ ಯೌವನದಿಂದ ಕೂಡಿದ ಪರಮಾತ್ಮನು ತನ್ನಲ್ಲಿ ಲೀನವಾಗಿರುವ ಚಿಚ್ಚಕ್ತಿಯ ಪರಮಾನಂದ ರಸಸ್ವಾದದಲ್ಲಿ ತಲ್ಲೀನವಾದ ಮನಸ್ಸುಳ್ಳವನಾಗಿದ್ದನು. ಅವನೇನ್ ಮಾಡ್ತಿದ್ದ? ತನ್ನ ಯೌವನದಿಂದ ಕೂಡಿದ ಪರಮಾತ್ಮನು ತನ್ನಲ್ಲಿ ಲೀನವಾಗಿರುವ ಚಿಚ್ಚಕ್ತಿಯ ಪರಮ ಆನಂದ ಸ್ವಾದ, ತನ್ನೊಳಗಿರುವಂತ ಚಿಚ್ಚಕ್ತಿ ಇದೆ, ತಾನು ಅದರ ಆನಂದದ ಸ್ವಾದ ಅನುಭವಿಸ್ತಿದ್ದ. ಉಪಾಧಿರಹಿತನು, ಸರ್ವಜ್ಞತ್ವಾದಿ ಷಡ್ಗುಣ ಐಶ್ವರ್ಯಗಳಿಗೆ ತಾನೋರ್ವನೇ ಆಶ್ರಯದಾತನು. ತನ್ನ ಅಪಾರವಾದ ಸಾಮರ್ಥ್ಯದ ಬಲದಿಂದ ನಾನಾ ವಿಧ ಲೀಲಾಮೂರ್ತಿಗಳನ್ನು
ಧರಿಸಬಲ್ಲ ಪರಮಾತ್ಮನು ದುಷ್ಟ ನಿಗ್ರಹಕನಾಗಿರೋದಲ್ಲದೆ ಶಿಷ್ಟರ ಇಷ್ಟಾರ್ಥವನ್ನು ಕೊಡಬಲ್ಲ ಕಲ್ಪವೃಕ್ಷೋಪಾದಿಯಲ್ಲಿ ವಿರಾಜಿಸುತ್ತಿದ್ದ. ಹೀಗೆ ಶಿವನ ವೈಭವವನ್ನ ಹಾಗೂ ರಾಜ್ಯ ವ್ಯಾಪಾರವನ್ನ ವರ್ಣಿಸಿದ ಶ್ರೀ ಶಿವಯೋಗಿ ಶಿವಾಚಾರ್ಯರು ಇನ್ನು ಮುಂದೆ ರೇಣುಕ ಗಣಾಧೀಶ್ವರರ ಮೇಲಿರುವ ಶಿವನ ಪ್ರೇಮಾಧಿಕ್ಯವನ್ನು ವಿವರಿಸುತ್ತಾರೆ. ರೇಣುಕರ ಮೇಲಿನಂತ ಒಂದು ಶಿವನ ಪ್ರೇಮ ಇದೇನು ಇವತ್ತು ಓದಮ್ಮ ನಾಳೆ ಓದಮ್ಮ, ಸಾಕು, ಟೈಮ್ ಆಯ್ತು. 10:24 ಸಾಕು. 67ಕ್ಕೆ ರೇಣುಕ ಗಣನಾಥ ಏನದಲ್ಲ, ಸಭಾಂತರಂಗಂ ತಂತ್ರ ರೇಣುಕ. ಇಲ್ಲಿ ತನಕ ಶಿವ ಶಕ್ತಿ ಅರ್ಧ ಆಯ್ತು. ಇನ್ನು ಮುಂದೆ ರೇಣುಕರ ಮೇಲಿಂದು ಲೀಲೆ ಸ್ಟಾರ್ಟ್ ಆಗ್ತದೆ. ಆಯ್ತು. ಸಾಯಂಕಾಲ 4 ಗಂಟೆ ಪಾಠ. ನಾನು ಇರ್ಲಿ ಬಿಡ್ಲಿ, ನೀವು ಕಲ್ಯಾಣಪ್ಪರ ಲಿಂಕ್ ಹಾಕೊಂಡು ಚಾಲು ಮಾಡ್ಕೊಂಡ್ಬಿಡ್ಬೇಕ್ರಿ. ನನ್ನ ಮೇಲೆ ಡಿಪೆಂಡ್ ಆಗಿರ್ಬೇಡ್ರಿ. ಮಾಡ್ಲಿಕ್ಕೆ ಆಗ್ತದ ಇಲ್ಲ? ಕಲ್ಯಾಣಪ್ಪರ ಲಿಂಕ್ನಾಗ ಓಪನ್ ಮಾಡ್ಬಿಡ್ರಿ 4 ಗಂಟೆಗೆ. ಅದೇ ಲಿಂಕ್ ಮೇಲೆ ನಡೆಸ್ಬಿಡಮ್. ಈಗ ನಮ್ ಲಿಂಕ್ ಒಂದು ಸಪ್ರೇಟ್ ಮಾಡಿ ಎಲ್ಲ ಕನ್ಫ್ಯೂಸ್ ಬೇಡ. 4 ಗಂಟೆಗೆ ಸತ್ಸಂಗ ಇರುತ್ತದೆ ಅಂತೇಳಿ ಒಂದು ಹಾಕಿಬಿಡ್ತೀನಿ. ಪ್ರತಿನಿತ್ಯ ಚಾಲು ಮಾಡ್ಕೋಣ. ಆ ಸ್ಲಾಟ್ ವೇಸ್ಟ್ ಮಾಡಬಾರ್ದು. ನಾ ಬಂದಿಲ್ಲ ಅನ್ನೋನ ನೀವು ಬರೋದ್ ಬಿಟ್ರ ಯಾರಿದ್ದವರು ಏನಿದ್, ನಾನು ಬಂದೇ ಬರ್ತೀನಿ. ಕೆಲವೊಂದ್ಸಾರಿ ಹೊರಗಿದ್ನಂತ ಏನ್ ಮಾಡ್ಲಕ್ಕಪ್ಪ ಆ ಟೈಮ್. ಹೀಗಾಗಿ ಬಂದು ಒಂದು 4 ಗಂಟೆ 10 ನಿಮಿಷ ಆಗೈತೆ ನಾ ಬರೋದು. ಅದು ತೆಗೆದು ನೋಡಿದ್ರೆ ಯಾರು ಚಾಲೂನೇ ಮಾಡಿಲ್ಲ, ಎಲ್ಲ ಬಂದ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಅವಾಗ ಬಿಟ್ಟೆ, ಮತ್ತೇನ್ ಮಾಡೋದು. ಒಂದು 5-10 ನಿಮಿಷ ಬರ್ತೀವಿ, ನಾನು ಬರ್ತೀನಿ. 4 ಗಂಟೆಗೆ ಚಾಲು ಮಾಡ್ಕೊಂಡ್ಬಿಡ್ರಿ. ಏನೋ ಒಂದು ಸಾಧನೆ ಆಗ್ತದ. ಮತ್ತೆ ಚಾಲು ಮಾಡ್ಕೊಂಡು ಸುಮ್ ಕುಂದ್ರದ್ ಬಿಟ್ಟಿಗೆ ಆಮೇಲೆ ಯಾಕ್ರಿ 4 ಗಂಟೆಗೆ ಚಾಲು ಮಾಡಿಲ್ಲ ಅಂತ ನನಗೆ ಕೇಳಿದ್ರೆ ನಾನೇನ್ ಮಾಡೋದು. ನೀವೆಲ್ಲ ಚಾಲು ಮಾಡ್ಕೋಬೇಕು. ನಾವು ಬಂದ್ರೆ ಬರ್ತೀವಿ, ಇಲ್ಲ ಅಂದ್ರೆ ಇಲ್ಲ. ನಮ್ಮ ಕೆಲಸ ಇದ್ರ ಕೆಲಸ ಮಾಡ್ತೀವಿ. ನಿಮ್ಮದಂತೂ ಸಾಧನೆ ನಿರಂತರವಾಗಿ ನಿಮ್ಮ ಗ್ರಂಥಗಳು ಓದೋದು ಬರೆಯೋದು ಮಾಡ್ಕೋತಿದ್ರಿ ಅಂತಂದ್ರೆ ಮೆಲುಕು ಕಾರ್ಯಕ್ರಮ ಮಾಡ್ರಿ. ಬಟ್ ಅದೊಂದು ಸ್ಲಾಟ್ 1 ತಾಸು ಚಂದ ಉಪಯೋಗ ಮಾಡ್ಕೋರಿ. ನಿಮ್ದೇ ಲಿಂಕ್, ಎಲ್ಲರಿಗೂ ನಿಮ್ದೇ. ನಿನ್ನೆ ಹಿಡಿದು ನಿಮ್ದೇ ಲಿಂಕ್ ಹಾಕಿನಿ ನಾನು. ಲಿಂಕ್ ಓಪನ್ ಮಾಡಿ ನೀವೇನು ಆಕ್ಟಿವಿಟಿ ಮಾಡ್ಬೇಕಾಗ್ತೀರಿ. 4ರಿಂದ 5 ಮಾಡಿ, ಮತ್ತೆ ಊಟ ಮಾಡಿ ನಿದ್ದೆ ಮಾಡಿ 4ಕ್ಕೆ ಎದ್ದು 1 ತಾಸು ಸತ್ಸಂಗ ಮಾಡಿ 5 ಗಂಟೆಗೆ ಮತ್ತೆ ವಾಕಿಂಗ್ ಅದು ಏನ್ ಮಾಡ್ತೀರಿ, ಬಜಾರ್ ಅದೆಲ್ಲ ಮಾಡ್ಬೋದು. 4 to 5 ಬೆಸ್ಟ್ ಟೈಮ್ ಅದು ಏನಾದ್ರು ಒಂದು ಸಾಧನೆ ಮಾಡೋದಕ್ಕೆ. ನಾ ಇರ್ಲಿ ಬಿಡ್ಲಿ ಒಟ್ಟು ಕಲ್ಯಾಣಪ್ಪರ ಲಿಂಕ್ನಾಗ 4 ಗಂಟೆಗೆ ಚಾಲು ಮಾಡ್ಕೊಂಡ್ಬಿಡ್ರಿ. ನಾನು ಬರ್ತೀನಿ ಒಂದು 5-10 ನಿಮಿಷ ಹೆಚ್ಚು ಕಡಿಮೆ. ನಾ ಬರ್ಬೇಕಂತ ಬಸ್ ಟ್ರೈ ಮಾಡಿಬಿಟ್ಟೆ. 20 ಕಿಲೋಮೀಟರ್ ದೂರ ಇದ್ದೆ. ಅದು ಬರೋದ್ರಾಗೆ 4 ಗಂಟೆ 10 ನಿಮಿಷ ಆಯ್ತು, ಬಂದಾಗಿತ್ತೆ. ಚಾಲೂನೇ ಇದ್ದಿದ್ದಿಲ್ಲ. ಆಯ್ತು ಬಿಡು ಅಂತ ಸುಮ್ಬಿಟ್ಬಿಟ್ಟೆ. ಒಂದು ಸ್ವಲ್ಪ ದಿವ್ಸ ನೀವು ಅದು ಮಾಡಿದ್ರಿ ಅಂದ್ರೆ ಆಮೇಲೆ ನಿಮ್ಗೆ ಹುಚ್ಚಿಡ್ದಂಗೆ ಆಗ್ತದೆ. 4 ಗಂಟೆಗೆ ಏನೋ ಮಾಡ್ತಿದ್ದೇವಲ್ಲ, ಬಿಟ್ಟು ಕೂತೀವಲ್ಲ ಅಂತ ಸ್ವಲ್ಪ ರೂಢಿ ಬೀಳ್ಬೇಕಷ್ಟೇ. ಏಕನಿಷ್ಠ ಅವನ ಮೇಲೆ ಎಷ್ಟು ಸಾಧ್ಯ ಅದ ಅಷ್ಟು ನಮ್ಮ ಗಮನವನ್ನ ಹರಿಸುವುದಕ್ಕ ಏಕನಿಷ್ಠ ಅಂತಾರೆ. ಈಗ ಸತ್ಸಂಗದಾಗ ನಾವು ಕುಳಿತಾಗ ಪರಮಾತ್ಮನತ್ತ ಗಮನ ಹರಿಸ್ತೇವೆ ಇಲ್ಲ. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಏಕನಿಷ್ಠ. ಅದನ್ನು ಬಿಟ್ಟು ಸತ್ಸಂಗ ಬಿಟ್ಟೇವಂತಂದ್ರ ಏನಾಗ್ತದ? ಬಹುನಿಷ್ಠ. ಪಾರಮಾರ್ಥಿಕವಾಗಿ ಇರೋನು ಅವನೊಬ್ಬನೇ. ಉಳಿದು ಎಲ್ಲ ಸಂಸಾರ, ಈ ಜಗತ್ತು, ಬ್ರಹ್ಮಾಂಡದೊಳಗೆ ಅನೇಕ ಅದಾವ. ಪಾರಮಾರ್ಥಿಕವಾಗಿ ಅನೇಕ ಅದಾರ. ಅಲ್ಲಿ ಯಾರು? ವ್ಯಾವಹಾರಿಕವಾಗಿ
ಮತ್ತೆ ಯಾವುದು ಪ್ರಾತಿಭಾಷಿಕವಾಗಿ ಮತ್ತೆ ಕ್ಷುದ್ರ ಸತ್ಯವಾಗಿ ಇಲ್ಲೆಲ್ಲ ಕಡೆ ಏನದ ಅನೇಕದವ, ಒಂದೊಂದೇ ಇಲ್ಲ ಅಲ್ಲಿ. ಆದ್ರೆ ಪಾರಮಾರ್ಥಿಕವಾಗಿ ಬ್ರಹ್ಮ ಎಷ್ಟದರ? ಒಬ್ಬನೇ ಅದವ. ಒಂದೇ. ಆ ಒಂದರ ಮೇಲೆ ನಾವು ಏನ್ ಮಾಡ್ಬೇಕು? ಲಕ್ಷ್ಯ ಹರಿಸೋದಕ್ಕೆ ಹೆಚ್ಚು 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 ಸಮಯ ತಗೊಂಡು ಸತ್ಸಂಗ ಮಾಡಬೇಕು. ಏಕನಿಷ್ಠ. ಈಗ MBBS ಮಾಡೋರು ಅದರಲ್ಲ, ಆಯುರ್ವೇದಿಕ್ ಮಾಡೋರು ಅದರ, ಹೋಮಿಯೋಪತಿ ಮಾಡೋರು ಅದರ, ಅಲೋಪತಿ ಮಾಡೋರು ಅದ. ಇವರೆಲ್ಲರೂ ಏನದಾರ ಅಂದ್ರ ಎದ್ರ ಮೇಲೆ ಮಾಡ್ತಾರ್ರಿ ಇವರು? ಒಂದೇ ಶರೀರ, ಮನುಷ್ಯನ ಶರೀರ. ಮನುಷ್ಯನ್ ಒಂದೇ ಶರೀರ ಅಲ್ರಿ ಇವ್ರಿಗೆಲ್ಲರಿಗೆ ಅಧ್ಯಯನ ಮಾಡ್ಲಕ್ಕ. ಇವ್ರೇನ್ ಪ್ರಾಣಿದ ಏನಾರ ಸ್ಟಡಿ ಮಾಡ್ತಾರೇನು ಇವರು? ಏನಿಲ್ಲ, ಒಂದೇ. ಅದು ಏಕನಿಷ್ಠ. ಈ ಪ್ರಾಣಿಗಳದ್ದು ಸ್ಟಡಿ ಮಾಡ್ತಾರಲ್ಲ, ಅವ್ರದೆಂತ ಕರ್ಮ ಇರ್ಬೇಕು? 84 ಲಕ್ಷ ಜೀವರಾಶಿಗಳ ಪೈಕಿ ಇವರು ಮನುಷ್ಯನ್ ಒಂದೇ ಮಾಡಿದ್ರ ಅವ್ರು ಉಳಿದದ್ದು ಎಲ್ಲಾ ಜೀವಿಗಳದ್ದು ಸ್ಟಡಿ ಮಾಡ್ತಾರ. ಅವರು ವೆಟರ್ನರಿ ಅಂತ ಬರ್ತದ, ಪ್ರಾಣಿಗಳು. ಒಂದು ಕಾಲ ಹಿಂಗ ತೋರಿಸಿದ್ರ ಮನುಷ್ಯನ ಕಾಲತ್ ನೀವು ಹೇಳ್ಬಿಡ್ತೀರಿ. ಅವ್ರ ಪರೀಕ್ಷೆದೊಳಗೆ ಒಂದ್ ಯಾವ್ದಾರ ಕಾಲ, ಕೈಯ, ಏನಾರ ರೆಕ್ಕೆ, ಚುಂಚ ಏನೇ ತೋರಿಸ್ತಾರತ್ತ, ಯಾವ ಪ್ರಾಣಿದು ಯಾವ ಪಕ್ಷಿದ ತಿಳ್ಬೇಕಂತ. ಇದೆಂತ ಕರ್ಮ ಬರ್ಬೇಕು? ಏಸದ ಪ್ರಾಣಿಗಳು, ಏಸದ ಕೈಯ ಕಾಲಗಳು ಏನಾರು ತೋರಿಸಿದ್ರು ಎಲ್ಲ ಹೇಳಕ್ ಬರ್ಬೇಕಂತ. ಹಾಗಿದು ಪ್ರಪಂಚ ಏನದಂದ್ರ ಬಹು ವೈವಿಧ್ಯಮಯವಾದ ಪ್ರಪಂಚ ಅದ. ಈ ಮನಸ್ಸು ಏನದ ಅಂತಂದ್ರ ಆ ವೈವಿಧ್ಯಮಯವಾದ ಪ್ರಪಂಚದೊಳಗೆ ಹೋಗಿ ತನ್ನ ಮನಸ್ಸಿಗೆ ಬಂದಂಗೆ ಇರ್ಲಕ್ ಹೋಗ್ತದೆ. ಆದರೆ ಅಲ್ಲಿ ಅದಕ್ಕೆ ಸರಳವಾದಂತ ಕೆಲಸ ಯಾವುದು? ಏಕನಿಷ್ಠೆ ಒಳಗಿರೋದು ಅದಕ್ಕೆ ಸರಳವಾದ ಕೆಲಸ. ತನಗೆ ಸ್ವಂತ ಆನಂದ ಆಗಬೇಕು, ನಿಜವಾದ ಸುಖ ಹೊಂದಬೇಕಾದ್ರೆ ಏಕನಿಷ್ಠೆ. ಯಾವುದು ಏಕ? ಆತ್ಮ, ಬ್ರಹ್ಮ, ಕೂಟಸ್ಥ, ಏನ್ ಚೇತನ, ಸಚ್ಚಿದಾನ ಅಂತಿರಲ್ಲ, ಅದು ಒಂದೇ ಏಕ. ಉಳಿದದ್ದೆಲ್ಲ ಅನೇಕ. ಅನೇಕ ಇದ್ದದ್ದಕ್ಕೆ ಒಂದರ ಮೇಲೆ ನಿಷ್ಠೆ ಬೆಳೆಸ್ಕೊಂಡ್ರೆ ಇನ್ನೊಂದ್ರ ಮೇಲೆ ಶಿಫ್ಟ್ ಆಗ್ತದೆ, ಇನ್ನೊಂದ್ರ ಮೇಲೆ ನಿಷ್ಠೆ ಬೆಳೆಸ್ಕೊಂಡ್ರೆ ಮತ್ತೊಂದ್ರ ಮೇಲೆ ಶಿಫ್ಟ್ ಆಗ್ತದೆ. ಈಗ ನೀವು ಪರಮಾತ್ಮನ ಮೇಲೆ ನಿಷ್ಠೆ ಬೆಳೆಸ್ಕೊಂಡ್ರೆ ಮತ್ತೊಂದು ಪರಮಾತ್ಮ ಎಲ್ಲದ? ಅವನೊಬ್ಬನ ಮೇಲೆ ನಿಷ್ಠೆ ಬೆಳೆಸ್ಕೊತ ಹೋಗ್ಬೇಕು. ಅಲ್ಲಿ ಒಂದೇ ನಾವು ಸಾಧನೆ ಮಾಡ್ಕೊತ ಹೋಗ್ಬೇಕು. ಅದಕ್ಕೆ ಎಷ್ಟು ಸಾಧ್ಯದ ಅಷ್ಟು ಏಕನಿಷ್ಠ ಅಂತಂದ್ರೆ ಯಾವುದೋ ಒಂದು ರೂಪದಲ್ಲಿ ಪರಮಾತ್ಮನ ತೆಕ್ಕೆ ಒಳಗಿರಬೇಕಷ್ಟೆ. ಅವನ ತೆಕ್ಕೆ ಬಿಟ್ಟು ಸೈಡಿಗೆ ಸರಿದೆವು, ಜೀವನ ಅನೇಕ ವಿಧವಾದ ವೈವಿಧ್ಯದಲ್ಲಿ ಹೋಗಿ ಸಂಕಲ್ಪ ವಿಕಲ್ಪದಲ್ಲಿ ತೊಡಗಿ ಉಲ್ಟಾ ಸೀದಾ ಆಗಿಬಿಡ್ತದೆ. ಅಷ್ಟೊಂದು ವೈವಿಧ್ಯಮಯವಾದ ಜಗತ್ತಿನೊಳಗ ಏನ್ ಮಾಡಬೇಕು? ಏಕನಿಷ್ಠೆಯನ್ನ ನಾವು ಕಂಡುಕೋಬೇಕು. ಜಲವಂದೆ, ಮಾವು, ಮಾದಲ, ನಿಂಬೆ, ಈಳೆ ಅಂತ ಅಂತಾರಲ್ರಿ. ಭೂಮಿ ಒಳಗೆ ಬೆಳೆದಂತ ಪದಾರ್ಥಗಳು ಎಷ್ಟದವ, ಅವಕ್ಕೆ ಎಷ್ಟೊಂದು ಸುಗಂಧ ಪರಿಮಳಗಳು, ಬೇರೆ ಬೇರೆ ಪರಿಮಳ ಇರೋ ಪದಾರ್ಥಗಳು ಬರ್ತಾವ. ಮತ್ತೆ ಬೇರೆ ಬೇರೆ ರುಚಿ ಇರೋಂಥ ಬರ್ತಾವ, ಬೇರೆ ಬೇರೆ ಆಕೃತಿ ಇರೋಂಥ ಪದಾರ್ಥಗಳು ಹುಟ್ಟತಾವ ಭೂಮಿ ಮೇಲೆ. ಅವೆಲ್ಲ ಹುಟ್ಟಬೇಕಾದ್ರೆ ಅವಕ್ಕೇನು ಕಲರ್ ನೀರು ಹಾಕಿರ್ತಾರ? ಏನು ವಾಸನೆ ಇರೋಂಥ ಸೆಂಟೆಡ್ ವಾಟರ್ ಇರ್ತದ? ಏನು ರುಚಿ ಇರೋ ನೀರು ಹಾಕಿರ್ತಾರ? ಒಂದೇ ನೀರು ಅಷ್ಟು ಥರ ಆಗ್ತದ ಅಲ್ಲಿ. ಅದಕ್ಕೆ ಅನೇಕ ಏನಾಗ್ತದಲ್ಲ, ಅದ್ರ ಕಡೆ ಲಕ್ಷ್ಯ ಕೊಟ್ಟು ಹೋದ್ರಿ ಅಂತಂದ್ರ ಚಂಚಲ ಆಗ್ತದ. ನಿಶ್ಚಲ ಆಗ್ಬೇಕಾದ್ರೆ ಏಕನಿಷ್ಠ ಆತ್ಮದ ಕಡೆನೇ ನೀವು ಲಕ್ಷ್ಯ ಕೊಟ್ರಿ ಅಂತಂದ್ರೆ ಚಂಚಲತೆ ಎಲ್ಲಿರ್ಲಕ್ ಸಾಧ್ಯ ಅದ? ನಿಮ್ಮ ಮನೆಯಾಗ ನೀವು ಬಾಗಿಲ ಹಾಕೊಂಡು ಕೂತ್ರಿ ಅಂದ್ರೆ ಹೊರಗಿಂದ ಎಲ್ಲಿ ಕಿರಿಕಿರಿ ಬರ್ಲಕ್ ಸಾಧ್ಯ ಅದ? ಹಿಂಗ ಇದು ಆಲೋಚನೆ ಮಾಡಬೇಕು. ಆತ್ಮದ ಮೇಲೆ ಒಂದೇ ಒಂದು ಆತ್ಮ ಎಲ್ಲಾ ಕಡೆ ತುಂಬಿ ತುಳುಕ್ತಾ ಇದೆ. ಆ ಆತ್ಮದ ಮೇಲೆ ನಿಮ್ಮ ಲಕ್ಷ್ಯ ಕೊಟ್ರಿ ಅಂತಂದ್ರೆ ಉಳಿದೇನು ಸಮಸ್ಯೆ ಇಲ್ಲ.
ಆ ಆತ್ಮದ ಮೇಲೆ ಬಿಟ್ಟು ನೀವು ಬೇರೆ ಸ್ವಲ್ಪ ಸೈಡಿಗೆ ಸರಿದ್ರಿ ಅನೇಕ ನಿಷ್ಠ ಚಾಲು ಆಗ್ಬಿಡುತ್ತೆ. ಒದ್ದಾಡ್ಲಕ್ಕೆ ಚಾಲು ಮಾಡಿಬಿಡ್ತೀವಿ. ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಕಳ್ಕೊಂಡು ಮಲಿನ ಚಿತ್ತ ಚಂಚಲ ಚಿತ್ತರಾಗಿ ಮೋಕ್ಷದ ಸಾಧನೆ ಹಿಡಿಯೋದ್ರ ಬದಲಿ ಬಂಧನದ ದಾರಿ ಒಳಗೆ ಹೋಗ್ಬಿಡ್ತೀವಿ. ಇವತ್ತ ಏನಪ್ಪ ಅಂದ್ರೆ ಎಂತ ಊರದು, ಹೊಳೆ ನರಸೀಪುರ ಆಧ್ಯಾತ್ಮ ಪ್ರಕಾಶ ಕಾರ್ಯಾಲಯ APK. ಯಾರಿಗಾರ ಸಮೀಪ ಅಂದ್ರೆ ಅದು ಊರು? ನಿಮ್ಗೆ ಯಾರಿಗಾರ ಸಮೀಪದ ಊರದು ಏನ್ರಿ? ಅಲ್ಲೇ ಇರ್ಬೇಕದು ಮೋಸ್ಟ್ಲಿ. ಆಮೇಲೆ ನೋಡಕತ್ತೀರಿ, ಅದು ಲಿಂಕ್ ಕಳಿಸೀನಿ ನಿಮಗ. ಎಲ್ಲ ಈ ಆಧ್ಯಾತ್ಮಿಕ ಬಿಗಿನರ್ಸ್ಗೆ, ಮಧ್ಯದಲ್ಲಿರೋವರಿಗೆ, ಕೊನೆಯ ಹಂತದಲ್ಲಿರುವವರಿಗೆ, ಮತ್ತೆ ಮಹಾಲಿಂಗ ರಂಗರ ಈ ಅನುಭವಾಮೃತ ಬುಕ್, ಶಂಕರಾಚಾರ್ಯ ಬುಕ್ಸ್ ಎಲ್ಲ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ. ಬಹಳ ದೊಡ್ಡ ರೇಟ್ ಅಂದ್ರೆ ಒಂದು 300 ರೂಪಾಯಿ ಅದಾವ ಅವ್ರ ಬುಕ್ಗಳು. ಎಷ್ಟು ಕೆಲಸ ಮಾಡ್ಯಾರ, ಏನ್ ಮಾಡ್ಯಾರ, ಬಾಬಾ ನೋಡಿದ್ರೆ. ಅವ್ರದ್ದು ನಂಬರ್ ಕಳಿಸೀನಿ ನಿಮ್ಗೆ. ನೋಡ್ರಿ, ಅದು ಆ ಒಂದು ಅವ್ರ ಜೊತೆಗೆ ಮಾತನಾಡ್ರಿ. ಮುಂಜಾನೆ 10 ರಿಂದ 5 ತನಕ ಇರ್ತಾರಂತೆ. ನೀವೇನ್ ಮಾಡ್ಬೇಕು, ನಾ ಕಳಿಸಿದ ಲಿಂಕ್ ಒಳಗ ಸ್ಕ್ರೋಲ್ ಮಾಡ್ಕೋತ ಹೋಗ್ಬೇಕು ಮೊಬೈಲ್ನಾಗ. ಕನ್ನಡದೊಳಗ ಎಷ್ಟು ಬುಕ್ಸ್ ಅದಾವ ಎಲ್ಲ ಲೀಸ್ಟ್ ಕಳಿಸ್ಯಾರ, ರೇಟು ಅದ ಅದ್ರೊಳಗೆ. ನಿಮ್ಗೆ ಯಾವ್ಯಾರ ಇಷ್ಟ ಇದ್ದು ಅಂತಂದ್ರೆ ಗ್ರಂಥಗಳು ತಗೋಬಹುದು. ಸಸ್ತ ಗ್ರಂಥಗಳದಾವ, ಫುಲ್ ಚೀಪ್ ರೇಟ್ ಗ್ರಂಥಗಳದಾವ ಆಧ್ಯಾತ್ಮ ಸಾಧಕರಿಗೆ. ಅವ್ರ ಜೊತೆಗೆ ಮಾತನಾಡ್ಬೋದು. ವಾಟ್ಸಪ್ನಾಗ ಗ್ರೂಪ್ನಾಗ ಹಾಕೀನಿ ಅವ್ರ ನಂಬರ್. ಗ್ರೂಪ್ನಾಗ ಅವರಿಗೆ ನೋಡ್ರಿ ಅದು ಏನ್ ಮಾಡ್ಕೋತೀರಿ, ಹೆಂಗ್ ಮಾಡ್ಕೋತೀರಿ. ಏನ್ರಿ? ಅದೇ ಮಾನಸ ಪುತ್ರ, ಶುದ್ಧ ಬ್ರಹ್ಮ ಮಾನಸ ಪುತ್ರದೊಳಗೆ ಲಿಂಕ್ ಹಾಕಿವಿ. ಅವ್ರ ಮೊಬೈಲ್ ನಂಬರ್ ಅದೆಲ್ಲ ಹಾಕಿವಿ. ಆಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಹೊಳೆ ನರಸೀಪುರ ಅಂತದ. ಅದರೊಳಗೆ ಮೊಬೈಲ್ ನಂಬರ್ ಎಲ್ಲ ಸಿಗ್ತದ, ವಾಟ್ಸ್ಆಪ್ ನಂಬರ್. ನೀವು ಅವ್ರ ಜೊತೆ ಅದಾವಲ್ರಿ? ಹಾಸನ್ ಡಿಸ್ಟಿಕ್ ಏನ್ರಿ? ಬಾಳ ವರ್ಕ್ ಮಾಡ್ಯಾರ ಅವ್ರು. ಮಾತಾಡ್ರಿ, ಅವ್ರ ಸಂಗಟ್ ಮಾತಾಡಿ ಏನಾರ ಮಾಡ್ರಿ. ಮತ್ತೆ ಒಂದಿಷ್ಟು ಕಮ್ಯುನಿಕೇಶನ್ ಮಾಡಿ ಏನಾರ ಖರೀದಿ ಮಾಡ್ತೀರ ನೋಡ್ರಿ. ಯಾಕಂದ್ರೆ ಸಾಹಿತ್ಯ ಲೋಕದ ಉಪಯೋಗ ನಾವು ತಕ್ಕೋಬೇಕು, ನಮ್ಮಿಂದ ಅವರಿಗೂ ಒಂದಿಷ್ಟು ಸಹಾಯ ಆಗ್ಬೇಕು, ಉಪಯೋಗ ಆಗ್ಬೇಕು, ಎರಡೂ ಆಗ್ಬೇಕು, ಬೆಳೆಸ್ಬೇಕಂತವ್ರಿಗೆ. ಬಹಳ ದೊಡ್ಡ ಪ್ರಮಾಣದಾಗ ಮಾಡ್ಯಾರ ವರ್ಕ್ ಅವ್ರು. 600-700 ಪುಟದ್ದು ಮಹಾಲಿಂಗ ರಂಗರ ಬುಕ್ ಬರೇ 300 ರೂಪಾಯಿ ಇಟ್ಟ ರೇಟ್ ಅವ್ರು. 700 ಪುಟದ ಬುಕ್ ಅದು. ಭಾಳ ಚೀಪ್. ಎಲ್ಲ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಹಿಂಗೆ ಅದಾವ ಬುಕ್ ಲೀಸ್ಟ್. ಅದು ಭಾಳ ಉದ್ದದ ಲೀಸ್ಟ್. ಖಾಲಿ ಕೂತಾಗ ಅದು ತರ್ಸ್ಕೋತವ್ರಿ, ಪೇಜ್ ಬೈ ಪೇಜ್ ಎಲ್ಲ ಬುಕ್ಗಳ ಹೆಸರ, ರೇಟ್ ಎಲ್ಲ ಬರ್ತು. ನಿಮ್ಗೆ ಏನ್ ಬೇಕು ಅದು ಒಂದ್ ಕಡೆ ನೋಟ್ ಮಾಡ್ಕೊಂಡು ಅವ್ರ ಸಂಗಟ್ ಫೋನ್ ಮಾಡ್ರಿ. ವಾಟ್ಸ್ಆಪ್ನಾಗ ಫೋನ್ ನಂಬರ್ ಸಿಗ್ತದೆ ನಿಮಗೆ. ಫೋನ್ ಮಾಡಿ ಮಾತಾಡಿ ನಮ್ಗೆ ಈ ಬುಕ್ ಕಳಿಸ್ರಪ್ಪ ಅಂದ್ರೆ ಕಳಿಸ್ತಾರ. ಅದೇನು ದೊಡ್ಡ ಇದು ಇಲ್ಲ, ಏನಿಲ್ಲ, ಭಾಳ ರೇಟ್ ಇಲ್ಲ, ಏನಿಲ್ಲ. 1000 ರೂಪಾಯಿ ಕೊಟ್ರಿ ಏನು ಆಲ್ಮೋಸ್ಟ್ ಅರ್ಧಕ್ಕರ್ಧ ಬುಕ್ಕೆ ಬರ್ತಾವೇನು ಅನ್ನಿಸ್ತಾವ ಅವ್ರ ಬಲ್ಲಿ. ಜಾಸ್ತಿ ತೊಗೊಂಡ್ರೆ ಏನಾರ ಡಿಸ್ಕೌಂಟ್ ಕೊಡ್ತಾರ ಏನು? ಯಾರ್ಯಾರು ಒಬ್ಬರು ಮುಂದಾಗಿ ಮಾತಾಡ್ರಿ. ಬೇಕಿದ್ರೆ ಯೂಸ್ ಮಾಡ್ರಿ, ಇಲ್ಲ ಈಗ ಇದ್ದದ್ದೇ ಸಾಕಾಗ್ಯದ ಏನ್ ಮಾಡೋಣ ಅಂದ್ರೆ ಬಿಟ್ಬಿಡ್ರಿ. ಓಕೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ. ಓಂ ಜಯ ಶ್ರೀ